ಬಿಜೆಪಿಯ ಎರಡನೆಯ ಪಟ್ಟಿ ರಿಲೀಸ್ ಆಗಿದೆ. ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಇದು ಮೊದಲ ಪಟ್ಟಿ. ಒಟ್ಟು 20 ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಟಿಕೆಟ್ ಅನೌನ್ಸ್ ಆಗಿದೆ. 9 ಮಂದಿ ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ ಇವತ್ತಿನ ಪಟ್ಟಿಯಲ್ಲಿ. ಮೊದಲನೆಯವರು ಪ್ರತಾಪ್ ಸಿಂಹ, ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದ ಪ್ರತಾಪ್ ಸಿಂಹ, ಅವಕಾಶ ಸಿಕ್ಕಿಲ್ಲ. ನಳಿನ್ ಕುಮಾರ್ ಕಟೀಲ್ 3 ಬಾರಿ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಸಂಸದ, ಅವಕಾಶ ಸಿಕ್ಕಿಲ್ಲ. ಬೆಂಗಳೂರು ಉತ್ತರ ಡಿ.ವಿ. ಸದಾನಂದ ಗೌಡ, ಮಾಜಿ ಮುಖ್ಯಮಂತ್ರಿ, ಅವರು ಕೂಡ ಈ ಬಾರಿ ಅವಕಾಶವನ್ನ ಪಡೆದುಕೊಂಡಿಲ್ಲ. ಒಟ್ಟು 9 ಮಂದಿ ಹಾಲಿ ಸಂಸದರು ಟಿಕೆಟ್ ಮಿಸ್ ಮಾಡಿಕೊಂಡಿದ್ದಾರೆ. ದಾವಣಗೆರೆಯಲ್ಲಿ ಜಿ.ಎಂ. ಸಿದ್ದೇಶ್ವರ್ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಅವರ ಪತ್ನಿಗೆ ಟಿಕೆಟ್ ಕೊಡಲಾಗಿದೆ. ಸೊ ಇದು ಅವಕಾಶ ಕಳ್ಕೊಂಡಿದ್ದಾರೆ ಅಂತ ಹೇಳೋದಕ್ಕಿಂತ ಬದಲಾವಣೆ ಅನ್ನೋ ರೀತಿಯಲ್ಲಿ. ಶಿವಕುಮಾರ್ ಉದಾಸಿ ಅವರು ರಾಜಕೀಯ ನಿರಾಸಕ್ತಿ ತೋರಿಸಿದರು. ಚಾಮರಾಜನಗರದ ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದರು. ತುಮಕೂರಲ್ಲಿ ಜಿ.ಎಸ್. ಬಸವರಾಜ್ ರಾಜಕೀಯ ನಿವೃತ್ತಿ ಘೋಷಣೆ ಮಾಡಿದ್ರು, ಅವರಿಗೂ ಕೂಡ ಟಿಕೆಟ್ ಸಿಕ್ಕಿಲ್ಲ ಅಥವಾ ಟಿಕೆಟ್ ಕೊಟ್ಟಿಲ್ಲ. ಕೊಪ್ಪಳದಲ್ಲಿ ಬದಲಾವಣೆಯಾಗಿದೆ. ಸಂಗಣ್ಣ ಕರಡಿ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಹೊಸ ಮುಖಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ಬಳ್ಳಾರಿಯಲ್ಲಿ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ, ಶ್ರೀರಾಮುಲು ಅವರು ಟಿಕೆಟ್ ಪಡ್ಕೊಂಡಿದ್ದಾರೆ. ಅಥವಾ ಶ್ರೀರಾಮುಲು ಅವರಿಗೆ ಅವಕಾಶ ಕೊಡೋದಕ್ಕೋಸ್ಕರ ದೇವೇಂದ್ರಪ್ಪ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ. ಆ ಮೂಲಕ ಒಂದಿಷ್ಟು ಬದಲಾವಣೆಗಳನ್ನ ನೀವು ನೋಡ್ತಾ ಇದ್ದೀರಿ. ಮೈಸೂರಿನಲ್ಲಿ ಕಳೆದ 4-5 ದಿನದಿಂದ ಏನು ಚರ್ಚೆ ಆಗ್ತಾ ಇತ್ತು, ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ಲ ಅನ್ನುವಂಥ ಸಾಧ್ಯತೆಯ ಬಗ್ಗೆ. ಸೊ ಅದು ಆ ಸಾಧ್ಯತೆ ನಿಜ ಆಗಿದೆ. ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಸಿಕ್ಕಿಲ್ಲ, ಬದಲಾಗಿ ಯದುವೀರ್ ಒಡೆಯರ್ ಟಿಕೆಟ್ ಪಡ್ಕೊಂಡಿದ್ದಾರೆ. ತುಮಕೂರಲ್ಲಿ ಒಂದು ಸಂಘರ್ಷ ನಡೀತಾ ಇತ್ತು, ಆಂತರಿಕ ಸಂಘರ್ಷ. ವಿ ಸೋಮಣ್ಣ ಅವರಿಗೆ ಟಿಕೆಟಾ, ಮಾಧುಸ್ವಾಮಿ ಅವರಿಗೆ ಟಿಕೆಟಾ ಅನ್ನೋ ಆಂತರಿಕ ಸಂಘರ್ಷ ಇತ್ತು. ಆದರೆ ವಿ ಸೋಮಣ್ಣ ಅವರು ಟಿಕೆಟ್ ಪಡ್ಕೊಂಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಕೆಲ ಹೊತ್ತಿಗೆ ಮುಂಚೆ ಬಿ.ಎಸ್. ಯಡಿಯೂರಪ್ಪ ಅವರನ್ನು ಭೇಟಿಯಾಗಿ 2-3 ದಿನದ ನಂತರ ನಾನು ಬಿಜೆಪಿಗೆ ಸೇರ್ಪಡೆಯಾಗ್ತೀನಿ ಅಂತ ಹೇಳಿದ್ರು. ಸೇರ್ಪಡೆಯಾಗೋದಕ್ಕಿಂತ ಮುಂಚಿತವಾಗಿ ಅವರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಆಗಿದೆ, ಟಿಕೆಟ್ ಡಿಕ್ಲೇರ್ ಆಗಿದೆ. ಬೆಂಗಳೂರು ಗ್ರಾಮಾಂತರ ಡಿ.ಕೆ. ಸುರೇಶ್ ವರ್ಸಸ್ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಈ ಸ್ಪರ್ಧೆ. ಕಲಬುರಗಿಯಲ್ಲಿ ಉಮೇಶ್ ಜಾಧವ್ ಟಿಕೆಟ್ ಪಡ್ಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಸೋಲಿಸಿದವರು ಡಾಕ್ಟರ್ ಉಮೇಶ್ ಜಾಧವ್. ಈಗ ಮತ್ತೊಂದು ಅವಕಾಶ. ಬಳ್ಳಾರಿಯಲ್ಲಿ ಶ್ರೀರಾಮುಲು ಈ ಬಾರಿ ಟಿಕೆಟ್ ಪಡ್ಕೊಂಡಿದ್ದಾರೆ. ಕಳೆದ ವಿಧಾನಸಭೆಯಲ್ಲಿ ಸೋತರು ಅವರು ಬಳ್ಳಾರಿಯಲ್ಲಿ. ಈ ಬಾರಿ ಲೋಕಸಭೆಗೆ ಟಿಕೆಟ್ ಅನ್ನು ಪಡ್ಕೊಂಡಿದ್ದಾರೆ. ಒಮ್ಮೆ ಅವರು ಸಂಸದರಾಗಿದ್ರು 14ರಲ್ಲಿ. ಶಿವಮೊಗ್ಗದಲ್ಲಿ ಬಿ.ವೈ. ರಾಘವೇಂದ್ರ, ಬಿ.ಎಸ್. ಯಡಿಯೂರಪ್ಪ ಅವರ ಪುತ್ರ, ಟಿಕೆಟ್ ಅವರಿಗೆ ನೀಡಲಾಗಿದೆ. ಪ್ರಹ್ಲಾದ್ ಜೋಶಿ ಯಾವುದೇ ಬದಲಾವಣೆಯನ್ನ ಮಾಡಿಲ್ಲ. ಉತ್ತರ ಕನ್ನಡ ಅನ್ನೋ ಒಂದು ಸಾಧ್ಯತೆಯ ಬಗ್ಗೆ ಚರ್ಚೆಗಳಾಗ್ತಾ ಇತ್ತು. ಪ್ರಹ್ಲಾದ್ ಜೋಶಿ ಅವರನ್ನು ಉತ್ತರ ಕನ್ನಡದಲ್ಲಿ ನಿಲ್ಲಿಸ್ತಾರೆ ಅಂತ ಆಗಿಲ್ಲ. ಕೋಟಾ ಶ್ರೀನಿವಾಸ್ ಪೂಜಾರಿ, ಉಡುಪಿ ಚಿಕ್ಕಮಗಳೂರು, ಶೋಭಾ ಅವರನ್ನ ಈ ಕಡೆ ಕಳಿಸಿರೋದ್ರಿಂದ, ಬೆಂಗಳೂರು ಉತ್ತರಕ್ಕೆ ಕಳಿಸಿರೋದ್ರಿಂದ ಕೋಟಾ ಶ್ರೀನಿವಾಸ್ ಪೂಜಾರಿ ಟಿಕೆಟ್ ಪಡ್ಕೊಂಡಿದ್ದಾರೆ. ಪಿ.ಸಿ. ಗದ್ದಿಗೌಡರ್ 4 ಬಾರಿ MP, 5ನೇ ಬಾರಿ ಮತ್ತೆ ಅವಕಾಶವನ್ನು ಕೊಡಲಾಗಿದೆ, ಚೇಂಜಸ್ ಮಾಡಿಲ್ಲ. ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗೆ ವಿರೋಧ ಇತ್ತು ಕ್ಷೇತ್ರದಲ್ಲಿ, ಆದರೆ ಒಂದಿಷ್ಟು ಬಿಜೆಪಿಯ ನಾಯಕರು ಅವರ ಪರವಾಗಿ ನಿಂತರು, ಆ ಕಾರಣಕ್ಕಾಗಿ ಟಿಕೆಟ್ ಪಡ್ಕೊಂಡಿದ್ದಾರೆ. ಬಸವರಾಜ ಬೊಮ್ಮಾಯಿ ರಾಷ್ಟ್ರ ರಾಜಕಾರಣಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಸೊ ಶಿಗ್ಗಾವಿಯ MLA ಹಾವೇರಿಯ ಲೋಕಸಭೆಗೆ ನಿಲ್ತಾ ಇದ್ದಾರೆ, ಹಾವೇರಿಯಿಂದ ಟಿಕೆಟ್ ಪಡ್ಕೊಂಡಿದ್ದಾರೆ. ಶೋಭಾ ಕರಂದ್ಲಾಜೆ ಬೆಂಗಳೂರು ಉತ್ತರ, ಮತ್ತೊಮ್ಮೆ ಬೆಂಗಳೂರಿನ ರಾಜಕಾರಣಕ್ಕೆ ಶೋಭಾ. ಯಾಕಂತಂದ್ರೆ ಯಶವಂತಪುರದ ಶಾಸಕಿ ಆಗಿದ್ರು ಅವರು 2008ರಲ್ಲಿ. ಈಗ ಮತ್ತೊಮ್ಮೆ ಬೆಂಗಳೂರಿನ ರಾಜಕಾರಣಕ್ಕೆ ಅವರು ಪ್ರವೇಶ ಮಾಡ್ತಾ ಇದ್ದಾರೆ. ತಾವು 2 ಬಾರಿ ಪ್ರತಿನಿಧಿಸಿದಂಥ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರ ಅವರು ಬಿಟ್ಟು ಕೊಡಬೇಕಾಯಿತು ಅಥವಾ ಅವರನ್ನು ಅನಿವಾರ್ಯವಾಗಿ ಅಲ್ಲಿಂದ ಬಿಡಿಸಲಾಯಿತು. ಅವರನ್ನು ಬೆಂಗಳೂರು ಉತ್ತರ ಕ್ಷೇತ್ರಕ್ಕೆ ಮೂವ್ ಮಾಡಲಾಗಿದೆ. ಸದಾನಂದ ಗೌಡರಿಗೆ ರಾಜಕೀಯ ನಿವೃತ್ತಿ ಅಥವಾ ಕಡ್ಡಾಯ ನಿವೃತ್ತಿಯನ್ನು ಕೊಟ್ಟು ಶೋಭಾ ಕರಂದ್ಲಾಜೆ ಅವರನ್ನು ಬೆಂಗಳೂರಿಗೆ ತರಲಾಗಿದೆ. ಬೆಂಗಳೂರಿನ ಉತ್ತರ ಲೋಕಸಭಾ ಕ್ಷೇತ್ರದಿಂದ ಅವರು ಟಿಕೆಟ್ ಪಡ್ಕೊಂಡಿದ್ದಾರೆ. ಆ ಮೂಲಕ ಬೆಂಗಳೂರು ಉತ್ತರಕ್ಕೂ ಉಡುಪಿ ಚಿಕ್ಕಮಗಳೂರಿಗೂ ಏನೋ ಬಹಳ ಹತ್ತಿರದ ಸಂಬಂಧ ಅಂತ ಅನ್ಸುತ್ತೆ. ಡಿ.ವಿ. ಚಂದ್ರೇಗೌಡರು ಚಿಕ್ಕಮಗಳೂರಿನ ಸಂಸದರಾಗಿದ್ದವರು, ಬೆಂಗಳೂರು ಉತ್ತರವನ್ನು ಪ್ರತಿನಿಧಿಸಿದರು. ಡಿ.ವಿ. ಸದಾನಂದ ಗೌಡರು ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿದ್ದವರು, ಆ ನಂತರ ಬೆಂಗಳೂರು ಉತ್ತರವನ್ನು ಪ್ರತಿನಿಧಿಸಿದರು. ಈಗ ಶೋಭಾ ಕರಂದ್ಲಾಜೆ, ಅದು ಉಡುಪಿ ಚಿಕ್ಕಮಗಳೂರಿನ ಸಂಸದರಾಗಿದ್ದಂಥ ಶೋಭಾ ಕರಂದ್ಲಾಜೆ ಈಗ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಗೆಲ್ತಾರ ಸೋಲ್ತಾರ ಗೊತ್ತಿಲ್ಲ. ಶ್ರೀರಾಮುಲು ಮತ್ತೆ ರಾಷ್ಟ್ರ ರಾಜಕಾರಣಕ್ಕೆ ಪ್ರವೇಶ ಪಡಿತಾ ಇದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.